So, hi, hello, ಎಲ್ರಿಗೂ ನಮಸ್ಕಾರ and welcome back to our YouTube channel. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ನಾನು ಇವತ್ತು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಪ್ಯಾಕಿಂಗ್ ಇಂದ. ಆ್ಯಂಡ್ ಇಟ್ಸ್ ಮೀನ್ ಲೈಕ್ ತುಂಬ ದಿವಸ ನಾವು ಆ್ಯಕ್ಟಿವನ್ನು ತೆಗ್ದೇ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಆ್ಯಕ್ಟಿವ್ ಲೈಕ್ ಒಂಚೂರು ಏನಂತಾರೆ ಟೈರ್ದು ಏರ್ ಕಡಿಮೆ ಆಗಿದೆ. ನನ್ನ ತಮ್ಮ ಇವಾಗ ಅದೇನೋ ಅಮೆಝಾನಿಂದ ಆರ್ಡರ್ ಮಾಡಿದ್ದ. ಸೊ ಅದು ಚಾರ್ಜ್ ಖಾಲಿ ಆಗಿದೆ, ಅದರಿಂದ ಏರ್ ಇದಕ್ಕೆ ಪಂಪ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ ನಮ್ಮ ಟೋಕಿಯೋ ಇದ್ದಾಳಲ್ಲ ಗೈಸ್, ಇವಳು ಇದ್ದಾಳಲ್ಲ, ಒಂದಾದ್ಮೇಲೆ ಒಂದು ಮಾಡ್ಕೋತಾಳೆ. ಬಟ್ ಈ ಟೈಮ್ ಅದು ನಮ್ಮ ಫಾಲ್ಟಾ ಇಲ್ಲ ಅವಳ ಫಾಲ್ಟಾ ಗೊತ್ತಿಲ್ಲ. ಬಟ್ ಈಗ ಹಾಸ್ಪಿಟಲ್ಗೆ ಹೋದ್ಮೇಲೆ ಗೊತ್ತಾಗೋದು. ನಾನು ಯೂಶಲಿ ಅವಳಿಗೆ ವೀಕ್ಲಿ ಒನ್ಸ್ ಆರ್ 10 days ಒನ್ಸ್ 10 days ಓಕೆ, ನಾನು ವೀಕ್ಲಿ ಒನ್ಸ್ ಆದರೂ ಸ್ನಾನ ಮಾಡಿಸ್ತಾ ಇರ್ತೀವಿ ಅವಳಿಗಿಲ್ಲ. ನಾನು ವೆಟ್ ವೈಪ್ ಡ್ರೈ ಶಾಂಪೂನ ಏನಾದರೂ ಮಾಡ್ತಾನೆ ಇರ್ತೀನಿ ಅವಳಿಗೆ. ಈ ಟೈಮ್ ಏನಾಗ್ಬಿಡಿದೆ, ಅವಳಿಗೆ ವಾಶ್ ಮಾಡಿಸುವಾಗ ಮೇ ಬಿ ಕಿವಿಗೆ ನೀರು ಹೋಗಿದೆ ಅನ್ಸುತ್ತೆ, ಅದು ನಮಗೆ ಗೊತ್ತಾಗಿಲ್ಲ. ಯೂಶಲಿ ನಾನು ಕ್ಲೀನ್ ಮಾಡ್ತಿದ್ದೆ, ಈ ಟೈಮ್ ಮಾಡಿದ್ನಾ ಇಲ್ವಾ ಅನ್ನೋದು ನನಗೆ ಮರ್ತೋಗಿದೆ. ಸೊ ಅವಳಿಗೆ ಒಂದು ಕಿವಿ ಲೈಕ್ ಏನೋ ಆಗಿರಬೇಕು, ಲೈಕ್ ಅವಳು ಸ್ಕ್ರ್ಯಾಚ್ ಮಾಡ್ಕೊಂಡು ಅಳ್ತಿರ್ತಾಳೆ. ಆ್ಯಂಡ್ ಅವಳಿಗೆ ನೇಲ್ಸ್ ಕೂಡ ಬೆಳೆದ್ಬಿಟ್ಟಿದೆ. ಸೊ ಅದರಿಂದ ಅವಳು ಹೇಳ್ತಿದ್ದಾಳ ಇಲ್ಲ ನಿಜವಾಗ್ಲೂ ಕಿವಿ ಏನಾದರೂ ಆಗಿದೆ. ಬಿಕಾಸ್ ನನ್ನಂತೂ ಲೈಕ್ ನಮ್ಮ ಯಾರನ್ನೂ ಮುಚ್ಕೊಡಲ್ಲ, ಅವಳು ತುಂಬ ಕಿಚ್ಚಾಡ್ಬಿಡ್ತಾಳೆ, ತುಂಬ ರ್ಯಾಶ್ ಆಗ್ತಾಳೆ. ಸೊ ಅದಕ್ಕೆ ನಮ್ಮ ಮನೆ ಹತ್ರನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟೇ, ಈಗ ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿ ಕರ್ಕೊಂಡು ಜಿಟಿಲ ಕರ್ಕೊಂಡು ಹೋಗ್ಬೋದು. ಬಟ್ ನನಗೆ ಭಯ ಅವ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಬನ್ನಿ ಹಾಸ್ಪಿಟಲ್ಗೆ ಹೋಗಿ ಏನಂತ ನೋಡೋಣ. ದಿ ಸ್ಯಾನೋ ಪಾಸ್ತಾಲಿಷಿಯಸ್, ಇದನ್ನ ಬಂದು ನಿಮಗೆ ಇಟ್ಸ್ ಅ ಸೋರ್ಸ್ ಆಫ್ ಪ್ರೋಟೀನ್, 0 ಕೊಲೆಸ್ಟ್ರಾಲ್. ಆಸ್ ಯು ಕ್ಯಾನ್ ಸಿ ಇದ್ರ ಶೇಪ್ ಮತ್ತು ಸೈಜ್ ಕೂಡ ತುಂಬ ಈಕ್ವಲೆಂಟ್ ಆಗಿದೆ. ಬಿಕಾಸ್ ಇವಾಗ ನಾವು ಏನೇನು ಸಾಸ್ ಯೂಸ್ ಮಾಡ್ತೀವಿ ಎಲ್ಲನೂ ಇದ್ರೊಳಗಡೆ ನೀಟಾಗಿ ಹೋಗುತ್ತೆ. ಸೊ ಇಲ್ಲಿ ನಾನು ವಾಟರ್ ಇಟ್ಕೊಂಡಿದ್ದೀನಿ, ಈಗ ಇದನ್ನು ಆ್ಯಡ್ ಮಾಡಬೇಕು. ಹಾಗೆ ಐ ಫಾರ್ಗಾಟ್ ಟು ಟೆಲ್, ಇದೇನೆಂದರೆ ಇದು ನಿಮಗೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡಿಗೆ. ಬಿಕಾಸ್ ಇದು 0 ಕೊಲೆಸ್ಟ್ರಾಲ್ ಇರೋದ್ರಿಂದ. ಆ್ಯಂಡ್ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಆ್ಯಸ್ ವೆಲ್ ಫ್ಲೇವರ್ ಆರ್ ಪ್ರಿಸರ್ವೇಟಿವ್ಸ್ ಇಂದ. ಆ್ಯಂಡ್ 100% ಇದು ವೆಜಿಟೇರಿಯನ್. ಸೊ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನಾನು ಒಂದು ಪಾಸ್ತಾನ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ಬಟ್ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಗೊತ್ತಾ, ಹಿಂಗೇನಂದರೆ 0 ಕೊಲೆಸ್ಟ್ರಾಲ್, ಇದು ಹೈ ಸ್ಮೋಕಿಂಗ್ ಪಾಯಿಂಟ್, ಗುಡ್ ಫಾರ್ ಹೋಮ್ ಮೇಡ್ ಮೈನೀಸ್. ಹಾಗೆ ಇನ್ನೊಂದು ಏನಂದರೆ ಇಟ್ ವಿಲ್ ಹೆಲ್ಪ್ ಯು ಲೋವರಿಂಗ್ ದ ಲೆವೆಲ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಇಟ್ ವಿಲ್ ಸೇಫ್ ಯು. ಇಟ್ಸ್ ವೆರಿ ಐಡಿಯಲ್ ಫಾರ್ ಫ್ರೈಯಿಂಗ್. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಫುಡ್ಡಿನ ಟೇಸ್ಟ್ ಕೂಡ ಚೇಂಜ್ ಆಗಲ್ಲ. ಸೊ ಈಗ ನಾನು ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವಾಗ ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್, ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು. ಐ ಗೆಸ್ ಸಾಕು. ರೈಸ್ ಪಾಸ್ತಾ ರೆಡಿಯಾಗಿದೆ, ಇವಾಗ ತಿನ್ನೋದಷ್ಟೇ. ಗುಡ್ ಮಾರ್ನಿಂಗ್. ನೈಟ್ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು, ಬಿಕಾಸ್ ಹಾಸ್ಪಿಟಲಿಂದ ಬಂದು ನನಗೂ ಸ್ವಲ್ಪ ಥ್ರೋಟ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಆಲ್ ಆಫ್ ಸಡನ್, ಯಾಕಂತ ಗೊತ್ತಿಲ್ಲ. ಸೊ ಬಂದು ನಾನು ಫ್ರೆಶ್ ಅಪ್ ಆಗಿ ಬಿಕಾಸ್ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂತ ಮಲ್ಕೊಂಡ್ಬಿಟ್ಟೆ. ಇವಾಗ ಎದ್ದಿದ್ದೀನಿ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದು ಆಮೇಲೆ ಮುಂದಿನ ಕೆಲಸ ಹೆಂಗಿದೆ ಅಂತ ನೋಡಬೇಕು. ಸೊ ಬರೀ ಫಸ್ಟ್ ಬ್ರೇಕ್ಫಾಸ್ಟ್. ಎಸ್, ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದೆ. ಆ್ಯಂಡ್ ಕೆಳಗೆ ಹಾಕಿದ್ದೀನಿ, ವಾಕ್ ಮಾಡ್ತಿದ್ದೀನಿ ನಾನು. ಸೊ ನಾನು ಡೈಲಿಗೆ 15,000 ಮಿನಿಮಮ್ 15,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಕೇಳಿದರೆ ನಾನು ಡಯಟಲ್ಲಿದ್ದೀನಿ ಅಲ್ವಾ ಅಂತ. ಎಸ್, ನಾನು ಡಯಟಲ್ಲಿದ್ದೀನಿ. ಬಟ್ ಮಿನಿ ವ್ಲಾಗ್ಸ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಒಂದಷ್ಟು ವ್ಲಾಗ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಮಿನಿ ವ್ಲಾಗ್ಸ್. ಬಟ್ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ಕೊನೆ ರಿಸಲ್ಟ್ಸ್ ಎಕ್ಸೈಟಿಂಗ್ ಆಗಿರ್ಬೇಕಲ್ವ. ಸೊ ಇನ್ನೇನು ಹತ್ತಿರ ಇದೆ ಅನ್ನುವಾಗ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿವರೆಗೂ ಮಾಡಲ್ಲ. ಆ್ಯಂಡ್ ನೀವು ಡಯಟಲ್ಲಿದ್ದಾಗ ನನಗೆ ಆಚೆಗಡೆ 99% ತಿನ್ನಲ್ಲ. ಬಟ್ ಇವಾಗ ನಾವು ಆಚೆ ಹೋದಾಗ ತಿನ್ನಲೇಬೇಕು, ಬೇರೆ ಆಪ್ಷನ್ ಇರಲ್ಲ. ಬಟ್ ಅಲ್ಲೂ ಕೂಡ ನಾವು ಏನು ಚೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ಇಟ್. ಆಮೇಲೆ ಇನ್ನೊಂದು ಏನಂತಂದರೆ, ನನಗೆ ನನಗೆ ಮನುಷ್ಯರಾಗಿ ಹಾಸ್ಪಿಟಲ್ಗೆ ಹೋಗೋದು ತುಂಬ ಕಷ್ಟ ಅನ್ಸುತ್ತೆ ಆಯಿತಾ. ಬಟ್ ಆದರೆ ಈ ಪ್ರಾಣಿಗಳನ್ನ ಕರ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ಲೈಕ್
ಸುಮ್ಮನೆ ಯಾಕಾದರೂ ತನ್ನೋ ಅನ್ಸ್ಬಿಡುತ್ತೆ ಒಂದೊಂದ್ಸಲಿಗೆ, ಅಷ್ಟು ಬೇಜಾರಾಗುತ್ತೆ. ಬಿಕಾಸ್ ಈಗ ನಾನು ಅದೇ ಗಂಟ್ಲು ನೋವ್ತಾನೆ ಅಂತ ಹೇಳ್ತೀನಿ, ಅದು ಪಾಪ ಏನು ಅದು ಹೇಳೋಕ್ಕೆ ಗೊತ್ತಾಗಲ್ಲ, ಅದು ಹೆಂಗೆ ಹೇಳುತ್ತೆ ಅದು ಹೇಳುವಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಲ್ಲಿ ಹೋಗಿ ಡಾಕ್ಟರ್ ಟ್ರೀಟ್ ಮಾಡಬೇಕಾದ್ರೆ ಇಂಜೆಕ್ಷನ್ ಇವಾಗ ತೊಕ್ಕೆ ಹೆಂಗಾಗ್ಬಿಟ್ಟಿದ್ದಾಳೆ ಅಂದರೆ, ಅವಳು ಬಂದಾಗಿನ ಬರೀ ಏನಂತಾರೆ ಹಾಸ್ಪಿಟಲ್ ಫಸ್ಟ್ ಒಂದು ಟಿಕ್ ಫೀವರ್ ಬಂತು, ಅದಾದಮೇಲೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಯಿತು, ಅದಾದಮೇಲೆ ಥೈರಾಯ್ಡ್ ಆಯಿತು ಅವಳಿಗೆ, ಹೈಪೋಥೈರಾಯ್ಡ್, ಅದಾದಮೇಲೆ ಇವಾಗಿದು. ಸೊ ಅವಳು ಶಿ ಈಸ್ ಯೂಸ್ ಟು ದಿಸ್ ಇಂಜೆಕ್ಷನ್ಸ್, ಏನು ತಲೆ ಕೆಡಿಸ್ಕೊಳ್ಳೋಣ, ಚುಚ್ಚಿ ಅಂದ್ಬಿಟ್ಟು ಸುಮ್ಮನೆ. ಬಟ್ ನಮಗೆ ನೋಡೋಕೆ ಕಷ್ಟಾಗುತ್ತೆ. ನಾನು ಯೂಶ್ವಲಿ ಇರೋದೇ ಇಲ್ಲ, ನಾನು ಟ್ರೀಟ್ ಮಾಡಬೇಕಾದ್ರೆ ಮೊನ್ನೆ ಬರೀ ಇಯರ್ ಕ್ಲೀನಿಂಗ್ ಅಲ್ವಾ ಅಂದ್ಬಿಟ್ಟು ಇದ್ದೆ ಅಷ್ಟೇ. ಯೂಶ್ವಲಿ ಟ್ರೀಟ್ ಮಾಡಬೇಕಾದ್ರೆ ನಾನು ಇರೋದೇ ಇಲ್ಲ. ನಮ್ಮ ಮಮ್ಮಿನೂ ಇರೋಲ್ಲ, ನನ್ನ ತಮ್ಮ ಇಲ್ಲ, ನವೀನ್ ಇಬ್ಬರೇ ಇರ್ತಾರೆ. ಸೊ ಪೆಟ್ ತರೋದು ಈಸಿ, ಅದು ಮುದ್ದು ಮಾಡೋದು ಈಸಿ, ಬಟ್ ಈ ಥರ ಅದಕ್ಕೇನಾದ್ರು ಆದಾಗ ನೋಡೋದಿದೆಯಲ್ಲ ಅದು ತುಂಬ ಕಷ್ಟ. ಸೊ ಯೋಚನೆ ಮಾಡಿ, ನೀವು ಇದನ್ನೆಲ್ಲ ಫೇಸ್ ಮಾಡ್ತೀರಾ ಅಂದರೆ ಮಾತ್ರ ತಗೊಳ್ಳಿ. ಬಿಕಾಸ್ ಈಗ ಅಟ್ಯಾಚ್ಮೆಂಟ್ ಬೆಳೆದೋಗಿದೆ ನಮಗೆ ಇವಳಾದ್ಮೇಲೆ ಇನ್ನು ಯಾರೂ ಬೇಡ, ಸಾಕು ಈ ಅಟ್ಯಾಚ್ಮೆಂಟ್ ಅನ್ಸ್ಬಿಟ್ಟಿದೆ. ಸೊ ಅಷ್ಟೇ, ನಾನು ಹೇಳ್ತಾ ಹೋದರೆ ಅವಳ ಬಗ್ಗೆ ಎಮೋಷ್ನಲ್ ಆಗೋಗ್ತೀನಿ. ಅಪ್ಪ ನಮ್ಗೆ ಆ ಪೆಟ್ಸಿಗೆ ಇರೋದು ಬರೀ 15 ಇಯರ್ಸ್ ಆಫ್ ಲೈಫ್. ಆ 15 ವರ್ಷ ನಮ್ಮ ಜೊತೆನೇ ಕಳಿಯುತ್ತೆ, ಬರೀ ನಮ್ಮ ಜೊತೆನೇ ಕಳಿಯುತ್ತೆ. ಸೊ ಇಟ್ ಹಸ್ ಚೋಸನ್ ಅಸ್. ಐ ವಾಂಟ್ ಟು ಗಿವ್ ಹರ್ ದ ಬೆಸ್ಟ್ ಅಷ್ಟೇ. ಸೊ ಗೈಸ್ ವ್ಲಾಗ್ ಕಟ್ ಮಾಡಿದ್ರೆ ಇಲ್ಲಿದೆ. ಹಾಯ್. ಸೊ 4 ದಿನ ಆದ್ಮೇಲೆ ಸಿಗ್ತಾ ಇದೀನಿ. ಹೌದು, 4 ದಿನ ಆದ್ಮೇಲೆ ಬಂದಿದ್ದಾನೆ. ಆ್ಯಂಡ್ ಇವಾಗ ನಾವು ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು. ನಾನು ಯುಕ್ತನ ಬರ್ಡೇ ಇದ್ದಾನಲ್ಲ, ಸೊ ಅದಕ್ಕೆ ನಾವೆಲ್ಲ ಕೂರ್ಗಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಒನ್ಸ್ ಕೂರ್ಗಿಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಮಿಕ್ಕಿ ವ್ಲಾಗ್ನ ನೀವು ಅಲ್ಲೋಣ ಚಾನಲಲ್ಲಿ ನೋಡ್ಬೋದು. ಓಕೆ, ಎಸ್ ನಡಿ. ಹಿಂಗೆ ಬಂದ್ಬಿಟ್ಟು ಎಸ್ ಅಂತ. ಇಶಾನ್, ಇಶಾನ್ ನನ್ ಗಿಫ್ಟ್ ಕೊಡೋ ಫಸ್ಟ್. ನಾನು ಕೊಟ್ಟಿನ ಬೈಟ್ ಇದೆ ಇರ್ತಾವು ಬಟ್ಟೆಗಳು. ಯುಕ್ತಂಗೆ ಕಾರ್ಡ್ ಸೆಟ್ ಗೈಸ್. ಓ ನೈಸ್. ನನಗೆ ಗೊತ್ತೈತಿದೆ, ಮತ್ತೆ ನಂಗೆ ಪ್ರ್ಯಾಂಕ್ ಮಾಡ್ತಿದ್ದಾನೆ. ನವೀನ್ ಗಿಫ್ಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ವಾವ್ ಸೂಪರ್. ಓಪನ್ ಮಾಡು. ಅಕ್ಕ ಎಲ್ರದ್ದು ಆಯ್ತಲ್ಲ ಕೇಕ್ ಸೈಡ್ ಇಟ್ಬಿಡು. ಅವಳು ಏನ್ ಅನ್ಸ್ತಿದೆ ಕೇಳು. ಏನ್ ಅನಿಸ್ತೈತೆ ನಿನಗೆ? ಇಷ್ಟ ಗೆಸ್ ಮಾಡು ಏನಿರ್ಬೋದು. ಗೆಸ್ ಮಾಡು. ಅಲ್ಲ ತಪ್ಪು ಗೆಸ್ ಮಾಡಿ. ತಪ್ಪು ಅಲ್ಲ ತಪ್ಪು. ನಿನ್ ಫೇವ್ರೇಟ್ ಏನು? ನೀನ್ ಯಾವಾಗ್ಲೂ ಮನೇಲಿ ನಿಮ್ಮ ಅಪ್ಪನ ಹತ್ರ ಯಾಕೆ ಬೈಸ್ಕೊತಿರ್ತೀಯ? ಅಲ್ಲ ಪಿಂಕಿ ಯಾಕೆ ಹೊಡಿತಾಳೆ ಹೇಳಿ ನಿಂಗೆ ಯಾವಾಗ್ಲೂ? ಓ ಇವಳ ಇದು ಸೆಟ್ ಅದು ಹಿಂಗ್ ತರ್ಸು, ಉಲ್ಟಾ ತರ್ಸು ರಚ್ಚು, ಅದು ಹೆಂಗ್ ಟೇಬಲ್ ಇರುತ್ತೆ ಅಂತ. ನೈಸ್. ಫಸ್ಟ್ ಅಲ್ಲಿ ನವೀನ್ ಇನ್ನೊಂದು ಓಪನ್ ಮಾಡಿದೆ ನೋಡು. ಅದು ಓಪನ್ ಮಾಡು. ಬಬಲ್ಸ್ ಅಲ್ಲಿ ಆ ಗಿಫ್ಟ್ ನೋಡು. ಫೇವರೇಟ್ ಗಿಫ್ಟ್ ಮಾಡು. ಅಲ್ಲ ಆಟ ಸಾಮದೆ ಇದು ಏನ್ ಹೇಳಿ ನೀನು ಯಾವಾಗಲೂ ಆಡ್ತಿರ್ತಾರೆ. ಅಲ್ಲ ಇನ್ನೊಂದು ನೀನು ಕೊಡಬೇಡ ನೋಡೋಣ, ಕೇಳ್ತಾಳ. ಏಯ್ ಡಿಫ್ರೆಂಟ್ ಆಗೈತಲ್ಲ ಸ್ಲೈಮ್ ಇದು. ರಕ್ಷಾಬಂಧನ ಆಯ್ತು.
ಇಷ್ಟ ಆಯ್ತಾ ಇಷ್ಟ ಆಯ್ತಾ ಥ್ಯಾಂಕ್ಸ್ ಹೇಳು. ಅವನೇ ತಂದಿದ್ದು ಅವ್ನಿಗೆ ಹೇಳು ಥ್ಯಾಂಕ್ ಯು ನವೀನಣ್ಣ ಅನ್ಬಿಡು. ಅಯ್ಯೋ ಅವಳಿಗೆ ಏನು ವಿಚಾರ. ಎಲ್ರು ಗಿಫ್ಟ್ ಕೊಟ್ವಿ. ಫಸ್ಟ್ ಅವರೇ ಬಂದ್ರು. ಇಯರಿಂಗ್ಸ್ ಕೊಟ್ರಲ್ಲ. Happy birthday!